ಟಕ್ ಅಂತ ನಾನು ರೆಡಿಯಾಗಿ ಸ್ವಲ್ಪ ಶೋಕಿ ಮಾಡ್ಕೊಂಡು ನಮ್ಮ ಅಮ್ಮಂಗೆ ಮತ್ತೆ ನನ್ನ ಹೆಂಡತಿಗೆ ರೆಡಿಯಾಗಿ ಹೇಳ್ದೆ ಬೇಗ ನಿಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ ಅಂತ ಹೇಳಿ ಕ್ಯಾಬಲ್ ಕೂಡಿಸಿದೆ. ಆಮೇಲೆ ಡೈರೆಕ್ಟ್ ಆಗಿ ನುಸಾ ಟ್ರಾಪಿಕಲ್ ಬ್ರೂವರಿ ಕರ್ಕೊಂಡ್ ಬಂದೆ. ವೈಟ್ ಫೀಲ್ಡ್ ಹತ್ರ ಬರುತ್ತೆ ಈ ಪಬ್. ಒಳಗೆ ಎಂಟರ್ ಆಗಿದ ತಕ್ಷಣ ಫುಲ್ ಟ್ರಾಪಿಕಲ್ ವೈಬ್ಸ್ ಬರುತ್ತೆ ನಿಮ್ಗೆ. ಎಲ್ಲ ರಿಯಲ್ ಪ್ಲಾಂಟ್ಸ್ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ಸ್ ಅಂಡ್ ಆಂಬಿಯನ್ಸ್ ಕೂಡ ಸಖತ್ತಾಗಿದೆ. ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಜಾಗ, ತುಂಬಾ ಸ್ಪೇಷಿಯಸ್ ಆಗಿದೆ. ಅದಕ್ಕೆ ಫುಲ್ ಪಬ್ ಒಂದ್ ರೌಂಡ್ ಹೊಡೆದು ನೋಡ್ಕೊಂಡ್ ಬಂದ್ವಿ. ಕ್ರೇಜಿಯಾಗಿ ಮಾಡಿದಾರೆ ಗುರು. ನಮ್ಮಮ್ಮ ನನ್ನ ಹೆಂಡತಿ ಅಂತೂ ಫುಲ್ ಎಂಜಾಯ್ ಮಾಡಿದ್ರು ಈ ಸರ್ಪ್ರೈಸ್ ನ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವ್ರಿಗೆ. ಡೇಟ್ ಗೆ ಅಂತ ಸೆಟಪ್ ಮಾಡಕ್ ಹೇಳಿದ್ದೆ ಟೇಬಲ್ ನ, ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಸಖತ್ತಾಗಿ ಅರೇಂಜ್ ಮಾಡಿದ್ರು ಮಾತ್ರ. ಸಖತ್ ಕ್ಯೂಟ್ ಆಗಿ ಮಾಡಿದ್ರು. ಅಲ್ಲಿ ಕುತ್ಕೊಂಡು ನಮ್ ಡ್ರಿಂಕ್ಸ್ ಮತ್ತೆ ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ವಿ. ನಾನೊಂದು ಮ್ಯಾಂಗೋ ಆರ್ಕ್ ಅಂತ ಕಾಕ್ಟೇಲ್ ಹೇಳಿದೆ, ಸಖತ್ತಾಗಿತ್ತು. ಫುಲ್ ಈ ತರ ಕ್ರೇಜಿಯಾಗಿ ಕೊಟ್ರು. ನನ್ನ ಹೆಂಡತಿ ಒಂದು ಬಿಯರ್ ಹೇಳಿದ್ಲು, ಮ್ಯಾಂಗೋ ಪೀಚ್ ಕ್ರಾಫ್ಟ್ ಬ್ರೂ ಅಂತ. ಹಂಗೆ ನಮ್ಮ ಅಮ್ಮ ಒಂದು ಜ್ಯೂಸ್ ಹೇಳಿದ್ವಿ, ಟಿಕೆಟ್ ಟ್ಯಾಂಗೋ ಅಂತ. ಅದು ಮ್ಯಾಂಗೋ ಫ್ಲೇವರ್ ದೇನೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಸ್ಟಾರ್ಟರ್ಸ್ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಅದಕ್ಕೆ ನಾನೊಂದ್ 2 ಚಿಕನ್ ಐಟಮ್ ಹೇಳಿದ್ದೆ, ಇವ್ರು ಒಂದ್ 3 ವೆಜ್ ಐಟಮ್ ಹೇಳಿದ್ರು. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಎಲ್ಲ ಮ್ಯಾಂಗೋ ಬೇಸ್ಡ್ ಏನೆ. ಸೊ ಇದ್ರ ಥೀಮ್ ಹೆಸರೇ ಮ್ಯಾಂಗೋ ಫಿಯೆಸ್ಟಾ ಅಂತ. ಮೇನ್ ಕೋರ್ಸ್ ಅಲ್ಲಿ ವೈಟ್ ರೈಸ್ ಮತ್ತೆ 2 ಕರಿ ಹೇಳಿದ್ವಿ, ಅದನ್ನು ಮ್ಯಾಂಗೋ ಫ್ಲೇವರ್ಡ್ ಏನೆ. ಕೊನೆಗೆ 2 ಡೆಸರ್ಟ್ ಆರ್ಡರ್ ಮಾಡಿದ್ವಿ. ಇದಂತೂ ಸೂಪರ್ ಟೇಸ್ಟಿ ಆಗಿತ್ತು ಮಾತ್ರ. ಒಟ್ನಲ್ಲಿ ಫುಲ್ ಹೊಟ್ಟೆ ತುಂಬಾಯ್ತು ಗುರು. ಓವರ್ ಆಲ್ ನಮ್ಗೆ ಒಳ್ಳೆ ಫ್ಯಾಮಿಲಿ ಔಟಿಂಗ್ ಆಯ್ತು. ಈ ತರದ ಎಕ್ಸ್ಪೀರಿಯನ್ಸಸ್ ಅಲ್ವಾ ನಿಮ್ಗೆ ನಾಳೆ ಹೋಗಿ ನೆನಪುಗಳಾಗೋದು. ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ಯಾಮಿಲಿ. ನಿಮ್ಗೂ ಹಂಗೇನಾ?